ಮತ್ತೊಂದು ಆರೋಪ ಟ್ಯಾಂಪರಿಂಗ್ ಆಗಿತ್ತು ಅಂತ. ಸೊ ಬೆಳಗ್ಗೆ ಸ್ಟ್ರಾಂಗ್ ರೂಮ್ ಓಪನ್ ಆಗೋದು ಮೊದಲು ಯಾವುದೇ ಭದ್ರತೆ ಇರಲಿಲ್ಲ. ಅದು ಸ್ಟ್ರಾಂಗ್ ರೂಮ್ನಿಂದ ಓಪನ್ ಮಾಡಿ ಸ್ಟ್ರಾಂಗ್ ರೂಮ್ನಿಂದ ಏನೇನು ನಮ್ಗೆ ಅವಶ್ಯಕ ವಸ್ತುಗಳಿದೆ ಅದನ್ನು ತಗೊಂಡು ಮರುಪರಿಶೀಲನೆ ಮತ್ತು ಮರು ಎಣಿಕೆ ಮಾಡುವಂಥದ್ದು ಮಾತ್ರ ನನ್ನ ವ್ಯಾಪ್ತಿ. ನೀವೇನು ಟ್ಯಾಂಪರಿಂಗ್ ಬಗ್ಗೆ ಹೇಳ್ತಾ ಇದ್ದೀರಿ ಅದು ಕ್ರಿಮಿನಲ್ ಅಪರಾಧದ ಒಂದು ಅಲಿಗೇಷನ್ ಇದೆ. ಆ ವ್ಯಾಪ್ತಿ ನನಗೆ ರಿಟರ್ನಿಂಗ್ ಆಫೀಸರ್ ಆ್ಯಸ್ ಎ ರಿಟರ್ನಿಂಗ್ ಆಫೀಸರ್ ನನಗೆ ಆ ವ್ಯಾಪ್ತಿ ಇಲ್ಲ. ಇದ್ದಂಥ ಮತಗಳಿಗೂ ಈಗ ಕಡಿಮೆ ಆಗಿರೋದು ಹೆಚ್ಚಾಗಿರೋದು ಅದ್ರ ಬಗ್ಗೆ ಸರ್. ಹೌದು, ನಮಗೆ ಮರುಪರಿಶೀಲನೆ ಮಾಡಿದ್ದೀವಿ. ಮೊದಲನೇ ಹಂತದಲ್ಲಿ ಮರುಪರಿಶೀಲನೆ ಮಾಡಿದ್ವಿ. ಹೈಕೋರ್ಟ್ ಹೇಳಿರುತ್ತಾರೆ ಅದೇ ರೀತಿ ಇತ್ತು. 279 ಹೈಕೋರ್ಟ್ ಹೇಳಿರುವಂಥದ್ದು ಮಾತ್ರ ಹೇಳ್ತಾ ಇದ್ದೀನಿ ನಾನು. 279 ಮತಗಳನ್ನು ರೀವೆರಿಫಿಕೇಷನ್ ಮಾಡಿ ಅಂತ ಹೇಳಿದ್ದು. ಅದೇ ರೀತಿ ಬಾಕಿ 1543 ಹೈಕೋರ್ಟ್ ಪ್ರಕಾರ 1543 ಮತಗಳನ್ನು ಹಾಗೂ ಈ ಮರುಪರಿಶೀಲನೆಯಲ್ಲಿ ಯಾವುದಾದ್ರೂ ಮಾನ್ಯ ಅಂತ ಏನಾದರೂ ಕಂಡು ಬಂದರೆ ಆ 1543 ಪ್ಲಸ್ ಈ ರಿಜೆಕ್ಟ್ ಆಗಿರುವಂಥದ್ರಲ್ಲಿ ಮಾನ್ಯ ಅಂತ ಏನು ಕಂಡು ಬರುತ್ತೆ ಅದನ್ನು ಸೇರಿಸ್ಬಿಟ್ಟು ಮರು ಎಣಿಕೆ ಮಾಡಿ ಅನ್ನುವಂಥದ್ದು ಹೈಕೋರ್ಟ್ ಹೇಳಿದ್ರು. ಸರ್ ಲಾಸ್ಟ್ ಸತಿ ಮಾನ್ಯ ಆಗಿದ್ದು ಈಗ ಅಮಾನ್ಯ ಆಗೋದಕ್ಕೆ ಕಾರಣ ಏನು ಸರ್? ಹೆಂಗೆ ಸರ್ ಅದು? ನಾವು ಚುನಾವಣಾ ಆಯೋಗದ ಹ್ಯಾಂಡ್ಬುಕ್ ಏನಿದೆ, ರೂಲ್ಸ್ ಏನಿದೆ, ಅದೇ ರೀತಿ 2-3 ಕಾಯ್ದೆಗಳಿದ್ದಾವೆ. ಆ ಕಾಯ್ದೆಗಳಲ್ಲಿ ನಮಗೆ ಯಾವ ರೀತಿ ಒಂದು ವೋಟನ್ನು ಆಕ್ಸೆಪ್ಟ್ ಮಾಡಬೇಕು ಅಥವಾ ರಿಜೆಕ್ಟ್ ಮಾಡಬೇಕು ಅನ್ನುವಂಥದ್ದು ಸ್ಪಷ್ಟ ನಿರ್ದೇಶನ ಇರುತ್ತೆ. ಸೊ ನಾವು ಅದರಂತೆ ಕಡಿಮೆ ಆಗಿತ್ತು ಅಂತ ಸರ್. ಇನ್ವ್ಯಾಲಿಡಲ್ಲಿ 12 ನಾಪತ್ತೆ ಇಲ್ಲ ಅಂತ ನಾನು ಈ ನಾಪತ್ತೆ ಆಗಿರೋದ್ರ ಬಗ್ಗೆ ನಾನು ಏನು ಹೇಳಲಿಕ್ಕಾಗೋದಿಲ್ಲ. ಯಾಕಂದರೆ ನನಗೆ ಇದ್ದಂತಹ ವ್ಯಾಪ್ತಿ ಇಷ್ಟೇ. ನನಗಿದ್ದಂಥ ವ್ಯಾಪ್ತಿ ಅಲ್ಲಿ ಏನು ಬಾಕ್ಸ್ಗಳಲ್ಲಿ